ಮಂಕಿ ಕಲ್ಲು ಇದು ಇರೋದು. ಎಲ್ಲಿ ನೋಡಿದ್ರು ಒಂದು ಕಲ್ಲು. ಹೌದು ಸರ್. ಅದಕ್ಕೆ ಸಂಬಂಧಪಟ್ಟಿದ್ದು ಒಂದೇನು ಇತಿಹಾಸ. ಅದು ಅದ್ರೊಳಗಿನ ಬಂಗಾರ ತುಂಬ್ಕೊಂಡು ಹೋಗ್ತಿದ್ರು. ಇಲ್ಲೊಂದು ಐತೆ ಸರ್. ಅದ್ರೊಳಗೆ ಗೋಲ್ಡು ಬಂಗಾರ ತುಂಬ್ಕೊಂಡು ಹೋಗ್ತಿದ್ರು ಅಂತ ಈ ತರ ಕಲ್ ಸರ. ಸರ ಇಲ್ಲೊಂದು ಗವಿ ಐತೆ ಸರ. ಓದತ್ತಿಲ್ಲ ಅಂದ್ರೆ ಅವ್ರು ಸರ ಇದೆ ಸರ್ ಗವಿ. ಇಲ್ಲಿ ಹಿಂದೆ ಬಂಗಾರ ಇತ್ತು ಅಂತಂದೇಳಿ ಏನ್ ನಿಮ್ಮ ಅಜ್ಜರ ಕಾಲದಾಗ ಹೇಳ್ತಿರಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಏನಕ್ಕೆ ಕುರು ಇದ್ದು ನೋಡಿರಿ ನೀವು? ಕುರು ಸರ ಕುರು ಅಂದ್ರೆ ಸರ ಈಗ ನಾವು ಇದು ಲಕ್ಷ್ಮೀ ಕೋಣ್ಕಲ್ ಅಂದೇಳಿ ಸರ, ಇದೊಂದು ನಮ್ಗೆ ಕುರು ಅನ್ನೋದು ಗೊತ್ತಾಗುತ್ತೆ ಸರ. ಮತ್ತಲ್ಲಿ ಬಂದೇಗುಡದಲ್ಲಿ ಅವು ದೇವ್ರು ಅವರು ರಾಕ್ಷಸ ಇದು ಕಡ್ರಂತ್ರಿ ಅವ್ರು. ಅಲ್ಲಿ ಮೂರ್ತಿ ನೋಡಿದ್ರಲ್ಲ, ಕಡ್ರಂತ್ರಿ ಅವರು. ಆ ಕಡ್ರ ಟೈಪ್ ಐತಿ. ಅಲ್ಲಿ ಒಂದು ಚೋಡಮ್ಮ ಐತಿ ಸರ. ಚೋಡಮ್ಮನ ಮಕ್ಕೊಂಡೈತಿ ಅಲ್ಲಿ. ಗೋಲ್ಡ್ ಐತಿ ಅಂತ ಅಂದು ಅವಾಗ ಹಿರಿಯರು ಹೇಳ. ಅಲ್ಲಿ ಗುಡ್ಡಕ್ಕೆ ಹೋಗಣ್ರಿ? ಹಾ ಸರ, ಗುಡ್ಕ್ ಹೋಗಣ್ರಿ. ಇಲ್ಲೇ ಸರ ಈ ಗುಡಿ ಮುಂದ ಜಮೀನ್ ಅದಾವಲ್ ಸರ, ಇಲ್ಲೇ ರಂಟಿ ಹೊಡಿತಿದ್ರ ಬಿಸೆಕಲ್ಲು. ಈಗ ನಾವು ಹಳೆ ಬಿಸೆಕಲ್ಲು ಅಂತ ಇಂತ ಕಲ್ಲುಗಳು ಆ ಕಾಲದ ಹಿಂದಿನ ಕಾಲದ ವಸ್ತುಗಳು ಸಿಗ್ತಾವ ಸರ್. ತುಂಬಾ ಅದಾವ ಸರ್ ಅಲ್ಲಿ. ಅಲ್ಲಿ ಹೋಗೋದ್ ನೋಡ್ರಿ. ಹಾ ಸರ್. ಒಂಥರ ಹೆಮ್ಮೆ ಅನ್ಸಲ್ಲ ನಿಮ್ಗೆ? ನಮ್ಮೂರ ಬಂಗಾರ ಸಿಗ್ತಿ, ನೀವು ಬೇರೆ ಯಾರ ಮುಂದಾದ್ರೂ ಹೇಳ್ಬೋದು ಅಂದ್ರೆ ಆಲ್ಮೋಸ್ಟ್ ಸರ ಎಲ್ಲರಿಗೂ ಗೊತ್ತೈತಿ ಸರ. ಇಲ್ಲಿ ಬಂಗಾರ ಐತಿ, ಬಂಗಾರ ಕಣಿ ಆಗುತ್ತ ಅಂತ ಸರ. ಎಮ್ಮೆ ಅನ್ನೋದಕ್ಕಿಂತ ಸರ ಈಗ ಜಮೀನು ಕಮ್ಮಿ ಸರ್ ಇಲ್ಲಿ. ನಾವ್ ಹೇಳ್ದಂಗ ಈಗ ಜಮೀನ್ ಸಿಗ್ತಾ ಇಲ್ಲ ಸರ. ಅವ್ರೇನ್ ಸರ 2 ಕೋಟಿ ಕೊಟ್ಟಾರ, 3 ಕೋಟಿ ಕೊಟ್ಟಾರ. ಆದ್ರ ಜಮೀನು ಒಳ್ಳೆ ಈ ತರ ಜಮೀನ್ ಸಿಗೋದ್ ಕಷ್ಟ ಸರ್. ಹೌದು. ಇಲ್ಲಿ ಎಲ್ಲಾ ಬೆಳಿಬೋದು ಸರ್. ಇರೋದ ಕಡಿಮೆ ಐತಲ್ಲ ಊರಿಗೆ? ಕಡಿಮೆ ಐತಿ ಸರ್. ಈಗ ಅದ್ರಾಗ ಹಿಂಗ್ ಹೋಗ್ಬಿಟ್ರೆ ಮತ್ ನಾಳೆ ಏನ್ ಮಾಡೋದು, ಹೆಂಗ್ ದುಡಿಯೋದು? ಹಾ ಸರ್, ಅದೇ ಪ್ರಾಬ್ಲಮ್ ಬಂದಿರತ್ ಸರ್. ಈ ಬೇರೆ ಕಡೆ ನಾವು ಇಲ್ಲಿ ಕೊಟ್ಟು ಬೇರೆ ಕಡೆ ತಗೊಳಕ್ ಹೋದ್ರ ಜಮೀನ್ ಕೊಡಲ್ ಸರ್. ಯಾಕಂದ್ರೆ ಅಲ್ಲಿ ಏನೋ ಕೋಟಿ ಗಂಟ್ಲಿ ಬಂದೈತಿ ಅವ್ರಿಗೆ ಅಂತಂದ್ ಅವ್ರು ಇದು ಮಾಡ್ಕೊಂತಾರ್ರಿ. ತೊಂದ್ರೆ ಆಗುತ್ತೆ ಸರ್ ಅದು. ಇದು ಪೂರ್ತಿ ಸುತ್ತಲೂ ಒಂದೇ ಕಡೆ 70 ಎಕರೆ? 72 ಎಕರೆ ಸರ್. ಜೋಳ, ಗೋಂಜಾಳ, ರೇಷ್ಮೆ. ಹಾ ಸರ್. ಅಡಿಕೆ ಸರ, ಬಾಳಿ, ಮಾವಿನ ತೋಟ ಎಲ್ಲ ಬೆಳಿಬೋದು. ಹನುಮಂತವ್ರ ಗುಡಿ ಇದು? ಇದು ಆಂಜನೇಯ ದೇವಸ್ಥಾನ ಸರ್. ಗಣಜೂರ್ ಹನುಮಪ್ಪ. ಹಾ ಸರ್. ಬಹಳ ಫೇಮಸ್ ದೇವಸ್ಥಾನ ಸರ್ ಅದು. ಪವರ್ಫುಲ್ ದೇವಸ್ಥಾನ. ಹಾ ಸರ್. ಪವಾಡ ಐತಿ. ಪವಾಡ ಇದಕ್ಕೆ ಅಲ್ಲಿ ಬಂಗಾರ ಸಿಕ್ಕ. ಹಾ ಸರ್. ಇಲ್ಲಿ ಇತಿಹಾಸ ಜಾಸ್ತಿನ ಐತಿ ಸರ್. ಸುತ್ತಿ ಇಲ್ಲೆಲ್ಲ ಇರೋದು ದೇವ್ರು ಜಾಸ್ತಿ ಐತದ ಸರ್. ಇಲ್ಲಿ ಗುಡಿ ಜಾಸ್ತಿ ಅದಾವ. ಹಾ ಸರ್. ಊರಾಗ ಈ ಲಕ್ಷ್ಮೀ ಕಂಬ ಅಂತಂದೇನ ಮಾತಾಡ್ತಿದ್ರಲ್ಲ ಊರಾಗ, ಅದನ್ನ ನೋಡಿರಿ ನೀವು? ಲಕ್ಷ್ಮೀ ಕಂಬ ಅಂತಂದೇಳಿ ಒಂದ್ 3-4 ಕಂಬದ ಅಂತ ಹೇಳಿದ್ರು. ಹಾ ಸರ್, ಲಕ್ಷ್ಮೀ ಕಂಬ ಅಂತಂದು ಅದಾವ ಸರ್. ನಡೂರಲ್ಲಿ ಅದಾವ ಸರ್. ಏನ್ ಅದು ಯಾಕ ಇದ್ದು, ಅದಕ್ಕೇನಾರ ಕತಿ ಅಂದ್ರೆ? ಅದು ಅಷ್ಟು ಮಾಹಿತಿ ಇಲ್ಲ ಸರ್ ನಮ್ಗೆ. ಲಕ್ಷ್ಮೀ ಕಂಬ ಅಂತೂ ಅದಾವ ಸರ್. ಅಲ್ಲಿ ನಡೂರಲ್ಲಿ ಸ್ಥಾಪನೆ ಮಾಡಿದಾವ ಸರ್. ಇಲ್ಲಿ ಇದ್ವಲ್ಲ ದೇವಸ್ಥಾನ ಮುಂದ, ಆತರ ಇದಾವ ಸರ್. ಅವು ಸ್ಥಾಪನೆ ಮಾಡ್ಯಾರ ಸರ್. ನಿಮ್ಗೆ ಯಾವಾಗ ಬಂಗಾರ ಸಿಕ್ಕಿತ್ತ? ಇಲ್ಲ ಸರ್. ಕಲ್ಲೊಳಗ ಬಂಗಾರ ತರ ಇದ್ದಿದ್ದು? ಹೌದೌದು, ನೋಡಿರಿ ಸರ್. ಅವ್ರು ಸುತ್ತಿಗೆ ಹೊಡೆದಾಗ ಅಳ್ಪಿ ಅಷ್ಟ ಉಚ್ಚಿ ಬರತ್ ಸರ್. ಅದು ಗೋಲ್ಡ್ ಟೈಪ್ ಮಿಂಚದ್ ಸರ್. ಅದು ಯಾರು ಡ್ರಿಲ್ ಮಾಡಕ್ ಬಂದ ಡೆಕ್ಕನ್ ಕಂಪನಿಯವ್ರು ಸರ್. ಅವ್ರು ಬಂದಾಗ ಅದು ನಿಮ್ಗೆ ತೋರಿಸ್ತಿದ್ರು ಅವ್ರು? ಹಾ ಸರ್, ಅಲ್ಲಿ ಬಿಡ್ತಿದ್ರು ಸರ್. ಇನ್ನೊಂದು ಆ ಗೋಲ್ಡ್ ಕಲ್ ತಗೊಂಡು ಅವ್ರು ಪಾರ್ಸಲ್ ಮಾಡಿ ಕಳ್ಸಬೇಕಾದ್ರೆ ಏನು ಇದು ಮಾಡ್ತಿದ್ದಿಲ್ಲ ಸರ್. ಅಂದ್ರೆ ಅವ್ರೆಲ್ಲಾ ಮುಚ್ಕೊಂಡು ಗೋಡಂಬಿಗೆ ಹಾಕಿ ಗೋಡಂಬಿಂದ ಹೊರಗೆ ಹೋಗೋದು ಸರ್. ಟೆಸ್ಟಿಂಗ್ ಕಳಿಸ್ತೇವೆ ಅಂತಂದು ಕಳ್ಸರ್ ಸರ್. ಎಷ್ಟು ದಿನ ಇದ್ರು ಅವ್ರು ಇಲ್ಲಿ ಸರ್? ಸುಮಾರು ಒಂದು 10-12 ವರ್ಷ ಅದಾರ ಸರ್. ಇಲ್ಲೇ ಅಂದ್ರೆ ಇಲ್ಲೇ ಪೂರ್ತಿ ಮಳೆಗಾಲ ಸರ್. ಮಳೆಗಾಲದಲ್ಲಿ ಹೋಗ್ತಿದ್ರು ಸರ್. ಇಲ್ಲಿ ಹಾವೇರಿ ಒಳಗ ಮನಿ ರೂಮ್ ಮಾಡ್ಕೊಂಡಿದ್ರು, ಆಫೀಸ್. ಬಿಟ್ರೆ ಬ್ಯಾಸಿಗೆ ಬಂತಂದ್ರೆ ನವೆಂಬರ್ ಡಿಸೆಂಬರ್ ಕೊನೆಗೆ ಬರ್ರ ಸರ್. ಇಲ್ಲಿ ಬರ್ರ ಬಂದ್ ಸರ್. ಎಲ್ಲಿ ಟೆಂಟ್ ಹಾಕಿದ್ರಿ ಎಲ್ಲಿ ಸರ್? ಟೆಂಟ್ ಅಂದ್ರೆ ಹಾವೇರಿ ಒಳಗೆ ಆಫೀಸ್ ಇತ್ತು ಸರ್. ಇಲ್ಲೇ ಕಾರ್ ತಗೊಂಡು ಬರೋರು ಸರ್. ಡ್ರಿಲ್ಲಿಂಗ್ ಮಿಷನ್ಗೂ ಇಲ್ಲೇ ಟೆಂಟ್ ಹಾಕೊಂಡು ಯಾವ ಹೊಲ್ದಾಗ ಡ್ರಿಲ್ ಹೊಡೆದಿರ್ತತಿ ಆ ಹೊಲದೊಳಗೆ ವಾಸ ಇರ್ತಿದ್ರು. ಇದು ಹನುಮಪ್ಪನ ಗುಡಿ? ಆಂಜನೇಯ ದೇವಸ್ಥಾನ. ಹನುಮಪ್ಪನ ಗುಡಿ. ಹಾ ಸರ್.
ಗೊತ್ತಾಕೈತಿ. ಹ್ಞೂ. ಇದು ಆಂಜನೇಯ ದೇವಸ್ಥಾನ ಸರ್. ಹ್ಮ್. ಇದು ಬಹಳ ಪವರ್ಫುಲ್ ದೇವ್ರು, ಇತಿಹಾಸನ ಐತಿ ಸರ್ ಇದ್ರ ಬಗ್ಗೆ. ಹಾ ಹಾ ಬಹಳ ಪವರ್ಫುಲ್ ದೇವ್ರು ಅಂತಾರ ಸರ್. ದೇವ್ರು. ಆಂಜನೇಯ ದೇವಸ್ಥಾನ. ಆಂಜನೇಯ ದೇವಸ್ಥಾನ. ಈ ಗುಡ್ಡ ಐತಿ ಅಂದ್ರಲ್ಲ ಎಲ್ಲಿ? ಹಾ ಸರ್, ಇಲ್ಲಿ ಮುಂದೆ ಐತಿ ಬರ್ರಿ ಸರ್. ಅಲ್ಲಿ ಹೋಗೋಣ. ನೀವು ಈ ಜಮೀನೊಳಗ ನೀವು ಸಣ್ಣವ್ರದಾಗ ಅಡ್ಡಾಡ್ಬೇಕಾರ ಇಲ್ಲಿ ಏನಾರ ನಿಮ್ಗೆ ಸಿಕ್ತಿದ್ವಾ ಕಲ್ಲು ಪಲ್ಲು ಅಥವಾ ಬಂಗಾರ ಸಂಬಂಧಪಟ್ಟದ ಏನಾರ ಹಾ ಇತಿಹಾಸ? ಸರ್, ಸಿಕ್ಕೈತಿ ಸರ್. ಹ್ಮ್. ಅವಾಗ ಟ್ರ್ಯಾಕ್ಟರ್ ಒಳಗ ರಂಟಿ ಹೊಡಿಬೇಕಾರ ಸರ್. ಹ್ಮ್. ಅದು ಅದ್ರೊಳಗೇನ ಬಂಗಾರ ತುಂಬ್ಕೊಂಡು ಹೋಗ್ತಿದ್ರು. ಹ್ಮ್. ಆ ತರ ಅಂತಂದು ಈಗ ಒಳ್ಳೆ ಕಲ್ ತರ ಇರಂತ ಕಲ್ಲುಗಳು ಎದ್ದಾವ ಸರ್. ಹ್ಮ್. ಇಲ್ಲೊಂದ್ ಐತಿ ಬಿಡಿ ಸರ್ ತೋರಿಸ್. ಇಲ್ಲಿದೆ ನೋಡಿ ಸರ್. ಏನಿದು? ಇದು ಅವಾಗ ಹಿಂದ ಸರ ಇದ್ರೊಳಗ ಗೋಲ್ಡ್ ಬಂಗಾರ ತುಂಬ್ಕೊಂಡು ಹೋಗ್ತಿದ್ರಂತ ಸರ್. ಹಿರಿಯರು ಹೇಳ್ತಿದ್ರು ಸರ್. ಇದ್ರೊಳಗೆ ಹಾ ಸರ್. ಇದ್ರೊಳಗೆ ಬಂಗಾರ ಹಾಕೊಂಡು ಹೋಗ್ತಿದ್ರಂತ ಸರ್. ಅಂದ್ರೆ ಇಲ್ಲಿಂದ ಬೇರೆ ಕಡೆ ಸಾಗಿಸ್ತಿದ್ರು. ಸಾಗಿಸ್ತಿದ್ರು ಅಂತ. ಅವಾಗ ಸೂಟ್ಕೇಸ್ ತರ ಇರ್ಲಿಲ್ಲ, ಈ ತರ ಹ್ಮ್ ಸರ್. ಒಂದು ಪೆಟ್ಟಿಗೆ ಮಾಡ್ಕೊಂಡು ಅದ್ರಾಗ ತಗೊಂಡ್ ಹೋಗ್ತಿದ್ರು. ಹೌದು ಸರ್. ಇದು ಒಂದು ಇತಿಹಾಸ, ಹಾ ಸರ್. ಸಾಕ್ಷಿ. ಹಾ ಸರ್. ಈ ತರದ್ದು ಸುಮಾರು ಸಿಕ್ಕವ್ ನಿಮ್ಗೆ ಏನೇನಾರ? ಹಾ ಸಿಕ್ಕಿದ ಸರ್. ಈಗ ಆಲ್ರೆಡಿ ಇವರು ಕಳ್ರಂತ ಸರ್. ಅತಿಯಲ್ಲಿ ಹ್ಮ್. ಮೂರ್ತಿ ಇದಾವಲ್ಲ ಸರ್, ಅವು ಅವು ಕೂಡ ಸಿಕ್ಕಿದವ್ರಿ. ಗುಡ್ದಾಗಿದ್ವಿ. ಹ್ಮ್. ಕಾಲೇಜ್ನಿಂದ ಜನರಿಗೆ ಅಲ್ಲಿಗೆ ಹೋಗಿ ನೋಡಕ್ ಆಗಲ್ಲ ಅಂತ ಇಲ್ಲೇ ಶಿಫ್ಟ್ ಮಾಡಿದ್ರು ಸರ್. ಸರ್ ಪ್ರಮೋದ್ ಸರ್ ತಗೊಂಬಂದು ಅಲ್ಲಿ ಶಿಫ್ಟ್ ಮಾಡಿ. ಹೌದು ಸರ್. ಈಗ ಅವು ಗುಡ್ಡದಾಗ ಸಿಕ್ಕಿದ್ವು. ಹಾ ಸರ್, ಈಗ ಗುಡ್ದಾಗ ಇದ್ವು ಸರ್. ಈಗ ಐತಲ್ ಸರ್ ಈ ಟೈಪ್ ಅಲ್ಲಿ ಗುಡ್ದಾಗಿದ್ವು ಸರ್. ಗುಡ್ಡದಾಗ ಒಂದು 5 ಕಿಲೋ ಸರ್. ಅದು ಆ ಡ್ರಿಲ್ ಹೊಡೆದ್ರ ಸರ್, ಒಂದ್ 5 ಕಿಲೋ ಅಷ್ಟು ಕಲ್ಲು ತಗೊಂಬರ ಸರ್ ಹೊರಗ. ಆ ಡ್ರಿಲ್ ಮಿಷನ್ ಆಗಿಂದ 5. ಎಷ್ಟು ಆಳಕ್ ಬಿಡ್ತಿದ್ರು ಸರ್ ಅವರು? ಒಂದು 1200 1000 1500 ಫೂಟ್ ಹೊಡ್ಕೊಡ್ತಿದ್ರು ಸರ್ ಅವರು. ಒಮ್ಮೆ ಸ್ಟಾರ್ಟ್ ಮಾಡಿದ್ರು ಸರ್, ಒಂದ್ ವಾರ ಕಂಟಿನ್ಯೂ ಅಲ್ಲೇ ಹೊಡ್ತಿದ್ರು ಸರ್ ಅವರು. 2,500 ಇದ್ರ ಅಷ್ಟು ಒಳಗೊಡ್ದಾರ ಸರ್ ಅವಾಗ ಆಳ ಸರ್. ಅಂದ್ರೆ ಆ ಕಲ್ಲು ಒಳಗ್ ಸರ್ ಅವ್ರು ಸುತ್ತಿಗೆಲ್ಲ ತಗೊಂಡ್ ಹೊಡ್ದಾಗ ಸರ್, ಅದು ಪೆಣಿಕಿ ಉಚ್ತಿತ್ರಿ. ಪೆಣಿಕಿ ಉಚ್ಚಿದ್ರ ಅಲ್ಲೇ ಕಚ್ ಕಚ್ ಲೈನ್ ಬಂಗಾರ ಗೋಲ್ಡ್ ಟೈಪ್ ಅಷ್ಟಿಷ್ಟ ರೌಂಡ್ ಪೆಣಿಕಿ ತರ ಇರತ್ತೆ ಇರೋದಲ್ಲೇ. ಅವ್ರು ಸ್ಟಾರ್ಟಿಂಗ್ ಬಂದ ಸರ್, ಫಸ್ಟ್ ಬೋಲ್ಡರ್ಸ್ ದಾರಿಸ್ತಾರ ಸರ್ ಅವರು. ಈ ತರ ಕಲ್ ಸರ್, ಈ ತರ ಕಲ್ಲೊಳಗ ಫಸ್ಟ್ ಬಂದಾಗ ಟೆಸ್ಟ್ ಮಾಡ್ರಿ. ಆಮೇಲೆ ಅದಾಗಿಂದ ಸರ್ ಡ್ರಿಲ್ಲಿಂಗ್ ಮಿಷನ್ ತಂದು ಡ್ರಿಲ್ ಹೊಡ್ಕೊಂಡು ಕಂಟಿನ್ಯೂ ಒಂದು 10-12 ವರ್ಷ ಇಲ್ಲೇ ಡ್ರಿಲ್ ಹೊಡ್ಕೊಂಡು. ಇದು ಕಬ್ಬಿಣದ್ದು. ಹಾ ಸರ್. ಚೆಕ್ ಮಾಡ್ಕೊಂಡು ತಗೊಂಡು ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಸರ್ ಈ ತರ ಚೆಕ್ ಮಾಡ್ರಂತ ಸರ್. ಅದು ಅವ್ರಿಗೆ ಇದು ಅನ್ಸಿಂದ 5-6 ವರ್ಷದ ನಂತರ ಡ್ರಿಲ್ಲಿಂಗ್ ಮಿಷನ್ ತಂದ್ರು ಸರ್ ಇಲ್ಲಿಗೆ ಅವ್ರು. ಅವ್ರು ಪೂರ್ತಿ ಎಲ್ಲ ಎಕ್ವಿಪ್ಮೆಂಟ್ ತಗೊಂಬಂದು ಮಾಡ್ಕೊಂಡ್ರು. ಹಾ ಸರ್. ಸರ್ ಇಲ್ಲೊಂದು ಗವಿ ಐತಿ ಸರ್. ಇದ ಬಂದೇಗುಡ್ಡ ಅಂತಾರ ಸರ್. ಇದಕ್ಕೆ ಬಂದೇಗುಡ್ಡ ಇದ್ರೆ ಸರ್. ಈ ಗವಿ ಕಂಟಿನ್ಯೂ ಎಷ್ಟೋ ಕಿಲೋಮೀಟರ್ ಐತೆ ಅಂತ ಸರ್. ಅದು ಅಷ್ಟು ನಮ್ಗೆ ಎಲ್ಲಿಗೆ ಹೋಗಿ ಮುಟ್ಟೈತಿ ಅಂತ ಗೊತ್ತಿಲ್ಲ ಸರ್. ಅದು ಬಟ್ ಗವಿ ಕಂಟಿನ್ಯೂ ಐತಿ ಸರ್ ಈಗಲೂ. ಅಂದ್ರೆ ಅವಾಗೆಲ್ಲ ಗವಿ ಒಳಗ ಹೋಗ್ತಿದ್ರಂತ ಸರ್. ಕರಡಿ, ಅದಕ್ಕೆ ಕರಡಿ ಗುಡ್ಡ ಅಂತಾರ? ಹಾ ಸರ್, ಅದು ಕರಡಿ ಗುಡ್ಡ ಸರ್. ಆ ಕಡೆ ಕಾಣೋದು ಇದು ಬಂದೇ ಗುಡ್ಡ ಅಂತ ಸರ್. ದಾರಿ ಐತೆ ಅದಕ್ಕೆ? ಸರಳ ಬಂದು ಹಿಂಗ ಹೋಗ್ಬೇಕತ್ತ. ಪಕ್ಕ ಇಲ್ಲೇ ಐತೆ ದಾರಿ? ಆ ಕಡೆಯಿಂದ ಹತ್ಕೊಂಡ್ಬರ ನಾನು. ಹೌದು ಐತಿ, ಇಲ್ಲಿ ಜಾಗ ಐತಿ ಬಿಟ್ರಿ. ಹಿಂಗಪ್ಪ ಹೋಗತ್ತಿಲ್ಲದೆ. ಹೌಪ್ಪ, ಹುಷಾರು. ಇವೆಲ್ಲ ಗುಂಡಿ ಅವ್ರು. ಹತ್ರ ಬಂದ್ ತಗೊಂಡ್ ಶ್ರಮ ಇದೆ ಅಂದ್ರೆ ಅವ್ರು ಪಾಯಿಂಟ್ ಬಿಡರ್ರಿ ಅವ್ರ ಇಲ್ಲಿ ಬಂದ್ ಇದಾಗಿತ್ತ ಅನ್ನಂಗ ಎಷ್ಟು ಫೂಟ್
ಪಾಯಿಂಟ್ ಮಾಡಿ ಇಲ್ಲಿಗೆ ಬಂದು ಸ್ಟಾಪ್ ಆಗೈತಿ ಅಂತಂದು ಗೊತ್ತಾಗತ್ತೆ ಸರ್ ಅವ್ರಿಗೆ. ಹಲೋ ಇದ ಬಂಡೆಗುಡ್ಡ ಅಂತಾರ ಸರ್ ಇದಕ್ಕೆ ಬಂಡೆಗುಡ್ಡ ಹಾ ಸರ್. ಓಕೆ ಇಲ್ಲೇ ಗವಿ ಐತಿ ಸರ್. ಇಲ್ಲೇ ಹಾ. ಇದು ಎಷ್ಟೋ ಕಿಲೋಮೀಟರ್ ದೂರ ಐತಿ ಅಂತ ಸರ್ ಇದು ಕಂಟಿನ್ಯೂ. ಹಾ. ಅದು ಗೊತ್ತಾಗ್ತಿಲ್ಲ ಸರ್. ಇಲ್ಲೇ ಮುಂದೆ ಐತಿ ಬನ್ನಿ ಸರ್. ಹಾ ಸರ್ ಇದೆ ಸರ್ ಗವಿ. ಹಾ 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 ಇಲ್ಲೇ ಸರ್. ಹಾ ಇವಾಗ ಕಲ್ಲು ಇದಾಗಿತ್ತು ಸರ್. ಹ್ಮ್. ಇದು ಆಲ್ಮೋಸ್ಟ್ ಎಷ್ಟೋ ಕಿಲೋಮೀಟರ್ ದೂರ ಐತಿ ಸರ್. ಎಲ್ಲಿಗೆ ಹೋಗೈತಿ ಅಂತ ಗೊತ್ತಿಲ್ಲ ಸರ್. ಹಾ ಸರ್. ಇದು ಮಣ್ಣು ಮುಚ್ಕೊಂಡೈತಿ ಈಗ. ಅಂದ್ರೆ ಸರ್ ಮಳಿ ಜಾಸ್ತಿ ಅದ ಸರ್. ಹ್ಮ್. ಇಲ್ಲಿ ಮಣ್ಣು ಜರ್ದ್ ಹೋಗಿ ನಿಂತೈತಿ ಸರ್. ಅಲ್ಲಿ ಮಳಿ ಬಂದು ಏನಿದೆ 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 ಅಂದ್ರೆ ಇಲ್ದು ಗವಿ ಸರ್ ಇದು. ಹ್ಮ್. ಈ ಮಳಿ ಜಾಸ್ತಿ ಆದಾಗ ಸರ್ ಈ ಮಣ್ಣು ಕೊಚ್ಕೊಂಡು ಹೋಗಿ ಈಗ ಸ್ಟಾಪ್ ಆಗಿ ನಿಂತೈತಿ ಸರ್ ಇಲ್ಲಿಂದ. ಹ್ಮ್. ಪೂರ್ತಿ ಜಾಗ ಇತ್ತದ ಐತ್ ಸರ್. ಫುಲ್ ಆರಾಮ್ ನಾವು ಸ್ಟ್ರೇಟ್ ಆಗಿ ಹೋಗೋದೈತಿ ಸರ್. ಅಷ್ಟು ಜಾಗ ಐತಿ ಸರ್ ಇದು. ಅಂದ್ರೆ ಇಲ್ಲಿ ಮಣ್ಣು ಕುಸ್ತು ನೀರ್ ಹೋಗ್ತಲ್ಲ ಸರ್. ಹ್ಮ್. ನೀರಿನ ಕೂಟ ಮಣ್ಣು ಹೋಗಿ ಸ್ಟಾಕ್ ಆಗಿ ನಿಂತೈತಿ. ಇಲ್ಲಿ ಅಂದ್ರೆ ಬಂಗಾರದ ಸಂಬಂಧಪಟ್ಟಂಗ ನಿಮ್ಗೆ ಏನಾರು ನೋಡಿದ್ರೆ ಹಿಂಗ್ ಒಳಗಡೆ ಹೋದಾಗ? ಇಲ್ಲ ಸರ್. ಅವಾಗ ಹೇಳ್ತಿದ್ರಲ್ಲ ಸರ್. ಅಜ್ಜಾರ್ ಹೇಳ್ತಿದ್ರು ಗವಿ ಒಳಗೆ ಐತಿ. ಹೌದು ಸರ್. ಗವಿ ಒಳಗ ಆಯ್ತು. ಇದ ಗವಿ ಈಗ. ಹಾ ಇದೆ ಸರ್ ಗವಿ. ಗಣಜೂರು ಚಿನ್ನದ ಗುಡ್ಡ, ಬಂಗಾರದ ಗುಡ್ಡದ ಗವಿ. ಈ ಗಣಜೂರಾಗ ಚಿನ್ನದ ನಿಕ್ಷೇಪ ಸಿಗೋದ್ರ ಹಿಂದ ಇದೊಂದ್ ಕತಿನ ಐತಿ. ಹೌದ್ ಸರ್. ಅದು ಬರಕ್ಕಿಂತ ಮುಂಚೆ ಸರ್ ಇಲ್ಲಿ ನಮ್ಮ ಊರಲ್ಲಿ ಈ ನಮ್ಮ ಹೊಲದಲ್ಲೆಲ್ಲ ಗೋಲ್ಡ್ ಐತೆ ಅಂತ ಅವಾಗ್ಲೇ ಗೊತ್ತು ಸರ್ ನಮ್ಗೆ. ಓಕೆ. ಮತ್ ಇಲ್ಲಿ ಏನೇನ್ ನೋಡ್ರಿ ಸರ್? ಅಲ್ಲಿ ಚೋಡಮ್ಮ ಐತಿ ಸರ್. ಅಲ್ಲಿ ಚೋಡಮ್ಮ ಐತಿ. ಇಲ್ಲೇ ಐತಿ. ಇದಕ್ಕೆ ಹತ್ರ ಆಯ್ಕತೆ ಇದ್ರ ಆ ರೋಡ್ಗೆ ಬಾಜುನ ಆ ಕಡೆ. ನೋಡ್ರಿ. ಹಾ ಸರ್. ಹಿಂಗ ಶಿಲಿಂಗ ಅಲ್ಲಿ ದಾರಿ ಐತೆ. ಇದೆಲ್ಲ ನೀವು ಹಿಂದ ಸಣ್ಣರಿದ್ದಾಗ ಆಟ ಆಡಿದ್ದ ಜಾಗ. ಹಾ ಸರ್. ಇಲ್ಲಿ ಆಲ್ಮೋಸ್ಟ್ ರಜೆ ದಿನಗಳು ಬರ್ತಿದ್ವಿ ಸರ್. ಶನಿವಾರ ಭಾನುವಾರ ಸರ್ ಕಂಟಿನ್ಯೂ ಇಲ್ಲೇ ಬರ್ತಿದ್ವಿ ಸರ್. ಇಲ್ಲೇ ದೇವಸ್ಥಾನ ಚೋಡಮ್ಮಂದ ಐತಿ ಬನ್ನಿ ಸರ್. ಇಲ್ಲೇ ಮೇಲೆ ಕ್ಲಿಯರ್ ಸರ್. ಇಲ್ಲಿ ಟ್ರೆಕ್ಕಿಂಗ್ ಮಾಡ್ದಂಗ ಆಗ್ತದೆ. ಹಾ ಸರ್. ಮೇಲೆ ಬಾ ಶಿಲಿಂಗಪ್ಪ. ಅಲ್ಲೇ ಮೇಲಕ್ಕೆ ಬನ್ನಿ ಸರ್. ಇಲ್ಲಿ ಇದು ಚೋಡಮ್ಮ. ಹಾ ಸರ್. ಇದು ಬಹಳ ಪವರ್ಫುಲ್. ಆಂಜನೇಯ, ಗವಿ, ಈ ಚೋಡಮ್ಮ. ಹಾ ಸರ್.
ಸರ್ ಇಲ್ಲೇ ಇದು ಚೋಡಮ್ಮ ದೇವಿ ಸರ್ ಇದು. ಅಮ್ಮ ತಾಯಿ ಕಾಪಾಡಮ್ಮ. ಚೋಡಮ್ಮನ ಪವಾಡ. ಹಾ ಸರ್ ಈ ಚೋಡಮ್ಮ ಈ ತಾಯಿ ಉಳ್ಸಾಕ್ ಬಂದಾಗ ಸರ್ ಹ್ಮ್. ಕೋಣ ಬಂದ್ ಅವ್ರನ್ನ ಕಳ್ರನ್ನ ಗುದ್ದಾಕ್ ಬಂದ ಸರ್ ಅವ್ರು ಕೋಣನ್ನ ಕಡ್ದಾರ ಸರ್. ಹ್ಮ್. ಅದು ರುಂಡ ಸರ್ ಅಲ್ಲಿ ರೂಂಡಲ್ಲಿ ಹೊಲದಲ್ಲಿ ಇರೋದು. ಹಾ ಸರ್. ಓಕೆ. ಈ ಚೋಡಮ್ಮ ಹಾ ಸರ್ ಅಲ್ಲಿ ಆಂಜನೇಯನ ದೇವಸ್ಥಾನ, ಹೌದು ಸರ್ ಇದು ಗುಡ್ಡ. ಗುಡ್ಡ ಒಂಥರ 3 ತ್ರಿಕೋನದಾಗ ಅದಾವ ಇವು. ಹೌದು ಸರ್ ಹೌದು. ಈ ಚೋಡಮ್ಮಂಗ್ ಸಂಬಂಧಪಟ್ಟಿದ್ದು ಏನಾರ ಕತೆ ಸ್ಟೋರಿ? ಸರ್ ಚೋಡಮ್ಮ ಇಲ್ಲಿ ಕಳ್ಳು ಮಾಡಕ್ ಬಂದ ಸರ್ ಚೋಡಮ್ಮ ಮಕ್ಕೊಂಡಾಳ ಸರ್ ಇಲ್ಲಿ. ಹಾ. ಇದರಿಂದನೂ ಕೊಪ್ಪರಿಗೆ ಗಂಟ್ಲಿ ಗೋಲ್ಡ್ ಐತಿ ಅಂತ ಹಿರಿಯರು ಹೇಳ್ತಿದ್ರು ಸರ್ ಅವಾಗ. ಇದು ಅಂದ್ರೆ ಇಲ್ಲಿ ಚಿನ್ನ ಐತಿ. ಹೌದು ಸರ್ ಇಲ್ಲಿ ಚಿನ್ನ ಐತಿ. ಕೆಲವು ಎಷ್ಟೋ ಲಾರಿ ಗಂಟ್ಲಿ ತುಂಬಿದ್ರು ಸವೆಲ್ಲ ಆ ತರ ಚಿನ್ನ ಐತಿ ಅಂತ ಹೇಳ್ತಿದ್ರು ಸರ್ ಹಿರಿಯರು. ಅಂದ್ರೆ ಈ ಚೋಡಮ್ಮನ ಹತ್ರನು ಒಂದು ಅದಕ್ಕೆ ಸಂಬಂಧಪಟ್ಟಿದ್ದು ಇದೈತಿ ಅಂತ ಹೇಳಿದ್ರು. ಆಂಜನೇಯಂದು ಪವಾಡ. ಹೌದು ಸರ್ ಆಂಜನೇಯ ಸರ್ ಚೋಡಮ್ಮಂದು ಅಲ್ಲಿ ಲಕ್ಷ್ಮಿ ಅಂದ್ವಲ್ ಸರ್ ಆ ಕೋಣನ್ ತಲಿ ಇವೆಲ್ಲ 3 ಇತಿಹಾಸ ಇಲ್ಲೆಲ್ಲ ಬಹಳ ಇದೈತಿ ಸರ್. ಇನ್ನೊಂದು ಇಲ್ಲಿ ಬಂದೇಗುಡ್ಡದಲ್ಲಿ ನೋಡಿದಿಲ್ಲ ಸರ್ ಆ ಚಿತ್ರದಲ್ಲಿ ಇರೋಂಥವ್ರು ಕಳ್ರಂತ ಸರ್ ಅವರು. ಆ ಚಿತ್ರದಲ್ಲಿ ವೀಕ್ಷಕರೇ ನೋಡಿದ್ರಲ್ಲ, ಇದಿಷ್ಟು ಗಣಜೂರಿನಲ್ಲಿ ಸಿಕ್ಕಿರುವಂತಹ ಚಿನ್ನದ ಹಿಂದಿರುವ ಒಂದು ಸ್ಟೋರಿ. ಇಷ್ಟೊತ್ತು ನಮಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಜಗದೀಶ್ ಅವರೇ. ನಮಸ್ಕಾರ ಸರ್.